ಸಾರಿಗೆ ಬಸ್ ಆಯಿತು, ಮೆಟ್ರೋ ಆಯಿತು, ಈಗ ಕರೆಂಟ್ ಶಾಕು ಗ್ಯಾರಂಟಿ. ಶೀಘ್ರದಲ್ಲೇ ರಾಜ್ಯದ ಜನರಿಗೆ ಕರೆಂಟ್ ಬಿಲ್ ಶಾಕ್. ನೋಡಿ, ಬಸ್ ಟಿಕೆಟ್ ದರ ಏರಿಕೆ ಆಯಿತು, ಮೊನ್ನೆ ಮೆಟ್ರೋನೂ ಕೂಡ ಆಯಿತು. ಇನ್ನೇನು ಕೆಲವೇ ದಿನಗಳಲ್ಲಿ ಕರೆಂಟ್ ಶಾಕ್ ಕೂಡ ಆಗುತ್ತೆ. ಶೀಘ್ರದಲ್ಲೇ ರಾಜ್ಯದ ಜನರಿಗೆ ಕರೆಂಟ್ ಬಿಲ್ ಶಾಕ್. ಮೆಟ್ರೋ ಬಸ್ ದರ ಏರಿಕೆಯ ಬೆನ್ನಲ್ಲೇ ವಿದ್ಯುತ್ ದರ ಏರಿಕೆ ಫಿಕ್ಸ್ ಆಗುವ ಸಾಧ್ಯತೆಗಳಿದೆ. ವಿದ್ಯುತ್ ದರ ಏರಿಕೆ ಸೇರಿದಂತೆ ಹಲವು ವಿಚಾರ ಪ್ರಸ್ತಾಪ ಆಗುತ್ತೆ, ಸಭೆ ನಡೆಯುತ್ತೆ. ಫೆಬ್ರವರಿ 17ನೇ ತಾರೀಕು ಕೆಆರ್ಸಿಯಲ್ಲಿ ವಿದ್ಯುತ್ ಪರಿಶೀಲನೆ ಸಭೆ. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಚರ್ಚೆ, ಅದರಲ್ಲಿ ವಿದ್ಯುತ್ ದರ ಏರಿಕೆಯ ಬಗ್ಗೆ ಪ್ರಮುಖವಾಗಿ ಚರ್ಚೆಯಾಗುತ್ತೆ. ಏಪ್ರಿಲ್ 1ನೇ ತಾರೀಕಿನಿಂದಲೇ ವಿದ್ಯುತ್ ದರ ಪರಿಷ್ಕರಣೆಯಾಗುವ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಬರೆ ಮೇಲೆ ಬರೆ. ರಾಜ್ಯದ ಜನರಿಗಂತೂ ಈ ಬರೆಯ ಹೊರೆ ಸಾಕಪ್ಪ, ನಿಮ್ಮ ಗ್ಯಾರಂಟಿ ಅಂತ ಹೇಳಿ ರಾಜ್ಯದ ಜನತೆ ಕೈ ಮುಗಿಯುವಂಥ ಪರಿಸ್ಥಿತಿ. ಮೊನ್ನೆ ಬಸ್ ಟಿಕೆಟ್ ದರ, ಅದಾದಮೇಲೆ ಮೊನ್ನೆ ಮೆಟ್ರೋ ಪ್ರಯಾಣ ದರ, ಈಗ ವಿದ್ಯುತ್ ಬಿಲ್ ದರ ಕೂಡ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಬರೆಯ ಹೊರೆ ರಾಜ್ಯದ ಜನರಿಗಂತೂ ಸಾಕಾಗಿ ಹೋಗಿದೆ. ಬಸ್ ಟಿಕೆಟ್ ದರ ಆಯಿತು, ಮೊನ್ನೆ ಮೆಟ್ರೋ ಆಯಿತು, ಈಗ ವಿದ್ಯುತ್ ಬಿಲ್ ದರ ಏರಿಸೋದಕ್ಕೆ ಯಾವಾಗ ಆಗುತ್ತೆ ಸಭೆ? ಎಷ್ಟು ಏರಿಸಬಹುದು? ಸಭೆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಸುಷ್ಮಿತಾ? ಎಸ್ ಪೂರ್ಣಿಮಾ, ಹೊಸ ವರ್ಷ ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ ಒಳ್ಳೇದಾಗ್ತಾ ಇಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ, ಕಳೆದ ತಿಂಗಳು ಜನವರಿಯಲ್ಲಿ ಬಸ್ ದರ ಏರಿಕೆ ಆಯಿತು. ಅಂದರೆ BMTC, KSRTC ಸೇರಿದಂತೆ ಎಲ್ಲ ವಲಯದ ಬಸ್ಗಳ ದರ ಏರಿಕೆ ಆಯಿತು. ಹಾಗೆ ಮೊನ್ನೆ ಕಳೆದ ಭಾನುವಾರದಿಂದ ಮೆಟ್ರೋ ದರ ಏರಿಕೆ ಆಯಿತು. ಇದರ ನಡುವೆ ನೀರಿನ ದರ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಹಾಗೆ ಪ್ರತಿನಿತ್ಯವೂ ನಾವು ಬಳಸುವಂತಹ ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಒಂದಲ್ಲ ಒಂದು ಬೆಲೆ ಏರಿಕೆ ಆಗ್ತಾನೆ ಇದೆ. ಇದರಿಂದಾಗಿ ರಾಜ್ಯದ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರುವಂಥದ್ದು. ಈಗ ಕೇಳಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ವಿದ್ಯುತ್ ದರ ಏರಿಕೆ ಆಗುತ್ತೆ ಅಂತ ಹೇಳಿ ಏನು 17ನೇ ತಾರೀಕು ಅಂದರೆ ಫೆಬ್ರವರಿ 17ನೇ ತಾರೀಕು KERCದ ಒಂದು ಮೀಟಿಂಗ್ ಇದೆ. ಈ ಒಂದು ಮೀಟಿಂಗ್ನಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂಥದ್ದು. ಆ ಒಂದು ಮೀಟಿಂಗ್ನಲ್ಲಿ ಬೆಸ್ಕಾಂ, ಹೆಸ್ಕಾಂ, ಚೆಸ್ಕಾಂ ಸೇರಿದಂತೆ ಎಲ್ಲ ವಲಯದ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಭಾಗಿಯಾದ ನಂತರ ಕೆಲವೊಂದಿಷ್ಟು ಚರ್ಚೆಗಳು ಆಗುತ್ತೆ. ಅಂದರೆ ಗ್ರಾಹಕರ ಜೊತೆ ಸಮಾಲೋಚನೆಯೂ ಆಗುತ್ತೆ. ಅದ್ರ ಜೊತೆಗೆ ಪ್ರಮುಖವಾಗಿ ವಿದ್ಯುತ್ ದರವೂ ಕೂಡ ಪರಿಷ್ಕರಣೆ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಆ ಮೀಟಿಂಗಲ್ಲಿ ಏನಾದರೂ ವಿದ್ಯುತ್ ದರವನ್ನು ಏರಿಕೆ ಮಾಡಬೇಕು ಅನ್ನೋದು ತೀರ್ಮಾನ ಆಯಿತು ಅಂತ ಹೇಳಿದರೆ, ಬಹುಶಃ ಏಪ್ರಿಲ್ 1ನೇ ತಾರೀಕಿಂದ ವಿದ್ಯುತ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಪೂರ್ಣಿಮಾ. ಆದರೆ ಇದರಿಂದ ಪ್ರಮುಖವಾಗಿ ಮಧ್ಯಮ ವರ್ಗದವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳ್ತಾ ಇದ್ರೆ, ಬರ್ತಾ ಇರುವಂತಹ ಸಂಬಳನೇ ಕಡಿಮೆ. ಆ ಒಂದು ಸಂಬಳದಲ್ಲಿ ನಾವು ಹೇಗಪ್ಪ ಜೀವನ ಸಾಗಿಸೋದು? ಅದರಲ್ಲೂ ಕೂಡ ನಾವು ದುಡಿಯೋದು ಪೂರ್ತಿ ಬರೀ ಖರ್ಚಿಗೆ ಆಗ್ತಾ ಇದೆ. ಒಂದು ಕಡೆ ಬಸ್ಸಿಗೆ ದುಡ್ಡು ಕೊಡಬೇಕು, ಇನ್ನೊಂದು ಕಡೆ ಅಟ್ಲೀಸ್ಟ್ ಬಸ್ ಟಿಕೆಟ್ ಕಾಸ್ಟ್ಲಿ ಆಯಿತು ಅಂತ ಹೇಳಿ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿದರೆ ಮೆಟ್ರೋ ದರನೂ ಕೂಡ ಕಾಸ್ಟ್ಲಿ ಆಯಿತು. ಇದ್ರ ನಡುವೆ ಗ್ಯಾರಂಟಿ ಅಂತ ಹೇಳಿ ಜನರಿಗೆ ಅದರ ಹೊರೆಯನ್ನು ಆಗ್ತಾ ಇದ್ದಾರೆ. ಸಾಕಪ್ಪ ಸಾಕು ಈ ಒಂದು ಸರ್ಕಾರದ ಸಹವಾಸ ಅಂತ ಹೇಳಿ ಜನರು ಹೇಳ್ತಾ ಇರುವಂಥದ್ದು. ಕಾದು ನೋಡಬೇಕಾಗಿದೆ ಪೂರ್ಣಿಮಾ, ಫೆಬ್ರವರಿ 17ನೇ ತಾರೀಕು ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ. ಒಂದು ವೇಳೆ ದರ ಪರಿಷ್ಕರಣೆ ಆಯಿತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಜನರಿಗೆ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸುಷ್ಮಿತಾ, ತಮ್ಮೆಲ್ಲ ಮಾಹಿತಿಗಾಗಿ.